Namaskara students. How are you? I hope you all are fine. And I welcome you all to our ಸಂಸ್ಕೃತ ಕ್ಲಾಸ್. ಎಸ್, ನೀವೆಲ್ಲ ಕೂಡ ಇವಾಗ 8th ಸ್ಟ್ಯಾಂಡರ್ಡ್ಗೆ ಬಂದಿದ್ದೀರಾ. ಅಭಿನಂದನೆ ನಿಮಗೆಲ್ಲರಿಗೂ ಕೂಡ. ಬಹಳ ವಿಶೇಷವಾಗಿ ಸಂಸ್ಕೃತ ಸಬ್ಜೆಕ್ಟ್ ಯು ಆಲ್ ಆರ್ ಕ್ಯೂರಿಯಸ್ಲಿ ವೇಟಿಂಗ್ ಫಾರ್ ದ ಕ್ಲಾಸಸ್. Yes, once again I welcome you all for our ಸಂಸ್ಕೃತ ಕ್ಲಾಸಸ್. ನಿಮಗೆಲ್ಲ ಬಹುಶಃ ಟೆಕ್ಸ್ಟ್ ಬುಕ್ ಸಿಕ್ಕಿದೆ ಅಂತ ನಾನು ಅಂದ್ಕೋತೀನಿ. ಟೆಕ್ಸ್ಟ್ ಬುಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ಅ ಲ್ಯಾಂಗ್ವೇಜ್. ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿದರೆ ಫಸ್ಟ್ ಲೆಸನ್ ದಟ್ ಈಸ್ ಪ್ರಾರ್ಥನಾ ಕಾಣಿಸ್ತಾ ಇದೆಯಲ್ಲ, ಸರಿಯಾಗಿ ಅದನ್ನು ನೋಡ್ಕೊಳ್ಳಿ. ಪ್ರಾರ್ಥನಾ ಏನು ಹಾಗಂದರೆ, ವಾಟ್ ಈಸ್ ದ ಮೀನಿಂಗ್ ಆಫ್ the word ಪ್ರಾರ್ಥನಾ? ಎಸ್, ಅಫ್ಕೋರ್ಸ್ ಯು ಆಲ್ ಆರ್ ವಿಲ್ ಹರ್ಡ್ ಅಲ್ಲ, ನೀವೆಲ್ಲ ಕೂಡ ಅದನ್ನು ಬಲ್ಲಿರಿ. ಹೇಗೆ ನಿತ್ಯ ನಿಮ್ಮ ತಂದೆ ತಾಯಿಗಳು ಹೇಳ್ತಾ ಇರ್ತಾರೆ, ದೇವರ ಮುಂದೆ ಹೋಗಿ ಪ್ರಾರ್ಥನೆ ಮಾಡಿ, ದೇವರ ಸ್ತುತಿ ಮಾಡಿ ಅಂತ. ನೀವು ಕೂಡ ಮಾಡ್ತಾ ಇರ್ತೀರಿ. ಬಹಳ ವಿಶೇಷವಾಗಿ ಹಬ್ಬ ಹರಿದಿನ ಬಂದಾಗ ಅಥವಾ ಇನ್ಯಾವುದೋ ಒಂದು ಪರೀಕ್ಷೆಯ ಸಮಯ ಬಂದಾಗ ನೀವೆಲ್ಲ ಕೂಡ ದೇವರ ಮುಂದೆ ಹೋಗಿ ಸ್ತುತಿಯನ್ನು ಮಾಡ್ತಾಯಿರ್ತೀರಿ, ಪ್ರಾರ್ಥನೆಯನ್ನು ಮಾಡ್ತಾಯಿರ್ತೀರಿ. ಸೊ ದಟ್ ವರ್ಡ್ ಯು ವಿಲ್ ಹಿಯರ್ ರೆಗ್ಯುಲರ್ಲಿ ಅಲ್ಲ. ಸೊ ಅಂತಹದ್ದೇ ಪ್ರಾರ್ಥನೆ ಅಂದರೆ ಪ್ರೇಯರ್. ಅದನ್ನು ನಮಗೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಲೆಸನ್ ಆಗಿ ಕೊಟ್ಟಿದ್ದಾರೆ. ನೋಡಿ, ಅಲ್ಲಿ ಟೆಕ್ಸ್ಟ್ ಬುಕ್ಕನ್ನು ಫಾಲೋ ಮಾಡಿ. ಪ್ರಥಮ ಪಾಠ, ಫಸ್ಟ್ ಲೆಸನ್ ಪ್ರಾರ್ಥನಾ, ಪ್ರೇಯರ್. ಕಂಠಪಾಠ ಕರಣೀಯ. ಮೊದಲಿಗೆ ಹೇಳ್ತಾ ಇದ್ದೀನಿ, ಹೆದರ್ಕೋಬೇಡಿ, ಬಹಳ ಈಸಿಯಾಗಿರುತ್ತೆ. ಕಂಠಪಾಠ ಅಂದರೆ ಬೈಹಾರ್ಟ್ ಮಾಡಬೇಕು ಎಲ್ಲ ಶ್ಲೋಕಗಳನ್ನು. ನಾನು ಹೇಗೆ ಬೈಹಾರ್ಟ್ ಮಾಡಬಹುದು ಅದನ್ನು ಅನ್ನೋದನ್ನು ಕೂಡ ಆ ಮೆಥಡನ್ನು ಹೇಳ್ಕೊಡ್ತೀನಿ. ಬಟ್ ಫಸ್ಟ್ ನಾವು 1 by 1 ಶ್ಲೋಕಗಳನ್ನ ತಿಳ್ಕೊಳ್ತಾ ಹೋಗೋಣ, ಮೀನಿಂಗನ್ನು ತಿಳ್ಕೊಳ್ಳೋಣ. ಮೀನಿಂಗ್ ಗೊತ್ತಾದರೆ ಆರಾಮಾಗಿ ನಾವು ಅದನ್ನು ಬೈಹಾರ್ಟ್ ಕೂಡ ಮಾಡಬಹುದು. ಅರ್ಥ ಆಯ್ತಾ? ಸೊ ಕಾನ್ಫಿಡೆನ್ಸ್ ದಟ್ ಈಸ್ ಯೋರ್ಸ್. ಎಸ್, ಲೆಟ್ ಅಸ್ ಬಿಗಿನ್ 1 by 1 ಶ್ಲೋಕಾಸ್. ಬಟ್ ಫಸ್ಟ್ ಇಂಟ್ರೊಡಕ್ಷನ್. ಭಾರತೀಯಾಃ ದೇವತಾ ಪ್ರಾರ್ಥನೆಯ ವಿನಾ ಕಿಮಪಿ ಕಾರ್ಯಂ ನ ಪ್ರಾರಂಭತೆ. ಭಾರತೀಯರು ಅಂದರೆ ವಿ ಆಲ್ ಆರ್ ಇಂಡಿಯನ್ಸ್. ದೇವತಾ ಪ್ರಾರ್ಥನಾ ಅಂದರೆ ದ ಪ್ರೇಯರ್ ಆಫ್ ಗಾಡ್ಸ್. ದೇವತೆಗಳ ಪ್ರಾರ್ಥನೆ ನಾವು ಮಾಡಲೇಬೇಕಲ್ವ. ಪ್ರಾರ್ಥನೆಯ ವಿನಾ, ವಿದೌಟ್ ಪ್ರೇಯರ್, ಕಿಮಪಿ ಕಾರ್ಯಂ ನ ಪ್ರಾರಂಭತೆ. ಯಾವುದೇ ಕೆಲಸವನ್ನು ಕೂಡ ನಾವು ಪ್ರೇಯರ್ ಇಲ್ಲದೇ, ಪ್ರಾರ್ಥನೆ ಇಲ್ಲದೆ, ದೇವರ ಸ್ತುತಿ ಇಲ್ಲದೇ ನಾವು ಆರಂಭ ಮಾಡೋದಿಲ್ಲ ಅಲ್ವಾ. ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕಾದ್ರೆ, ಇವತ್ತು ಫಸ್ಟ್ ಡೇ ನಾವು ಸ್ಕೂಲಿಗೆ ಹೋಗಬೇಕು ಅಂದಾಗಲೂ ಕೂಡ ನಿಮ್ಮ ಪೇರೆಂಟ್ಸ್ಗಳು ನಿಮಗೆ ಹೇಳ್ತಾರಲ್ವಾ, ಮೊದಲು ದೇವರಿಗೆ ಹೋಗಿ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆಮೇಲೆ ನೀನು ಸ್ಕೂಲಿಗೆ ಹೋಗು ಅಂತ. ಹಾಗೆ ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಬೇಕಾದ್ರೆ ಮೊದಲಿಗೆ ನಾವು ದೇವರನ್ನು ನೆನೆಯಬೇಕು, ನಿತ್ಯವೂ ಕೂಡ. ಒನ್ ಡೇ ಯಾವುದೋ ಒಕೇಶನ್ ಇದ್ದಾಗ ಅಲ್ಲ. ಹಾಗಾಗಿ ನಿತ್ಯವೂ ಕೂಡ ಆ ಪ್ರಾರ್ಥನೆ ಅನ್ನೋದು ದಟ್ ಶುಡ್ ಬಿ ಇನ್ ಅವರ್ ಡೇ ಟು ಡೇ ಲೈಫ್, ಎವ್ರಿ ಡೇ. ಮತ್ತು ಪ್ರಾರ್ಥನೆಯ ನ ಕೇವಲಂ ದೇವತಾನಾಂ ಪರಿತೋಷಃ ಕಿಂತು ಅಸ್ಮಾಕಂ ಮನಸಃ ಶಾಂತಿ ಅಪಿ ಲಭ್ಯತೆ. ವಾಟ್ ಈಸ್ ದ ಯೂಸ್ ಬೈ ಡೂಯಿಂಗ್ ಪ್ರೇಯರ್? ನಿಮಗೆ ಅಂದುಕೊಳ್ತೀರಿ, ದೇವತೆಗಳಿಗೆ ನಾನು ಪ್ರಾರ್ಥನೆ ಮಾಡಬೇಕು ಅಂದರೆ ಸಮಥಿಂಗ್ ಐ ವಾಂಟ್ ಫ್ರಮ್ ಗಾಡ್ಸ್, ಅಷ್ಟೇನಾ? ಅಲ್ಲ. ನಾವು ದೇವತೆಗಳಿಗೆ ಒಳ್ಳೆಯದನ್ನು ಬಯಸಬೇಕು. ದೇವರನ್ನು ಸ್ತುತಿ ಮಾಡೋದಂದ್ರೇನು? ಅವರನ್ನು ಪ್ರೇಸ್ ಮಾಡಬೇಕು. ಹಾಗೆ ಅವರಿಗೆ ಒಳ್ಳೆಯದನ್ನು ಬಯಸುವುದರ ಮುಖಾಂತರವಾಗಿ ಆ ದೇವತೆಗಳಿಂದ ನಾವು ಒಳ್ಳೆಯದನ್ನು ಪಡ್ಕೋಬೇಕು. ಆವಾಗ ನಮಗೂ ಒಂದು ಬೆನಿಫಿಟ್ ಇದೆ. ಏನು? ನಮ್ಮೆಲ್ಲ ಇಷ್ಟಾರ್ಥಗಳು ಈಡೇರುವುದರ ಜೊತೆಗೆ ನಮ್ಮ ಮನಸ್ಸಿಗೆ ಶಾಂತಿ ಅನ್ನೋದು ಸಿಗುತ್ತೆ. ಪೀಸ್ ಆಫ್ ಮೈಂಡ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ನಮಗೆ ಬೇಕು. ನಮ್ಮ ಸ್ಟಡೀಸ್ಗಳು ಕಾಮಾಗಿ ಹೋಗಬೇಕು ಅಂತಂದರೆ ಮನಃಶಾಂತಿ, ಅದಕ್ಕೆ ಪ್ರಾರ್ಥನೆ ಬೇಕು. ಸೊ ಪ್ರಾರ್ಥನೆ ಇರೋದು ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಒನ್ಸ್ ಲೈಫ್. ನಾವು ಯಾವ ದೇವರನ್ನು ನಂಬ್ತೀವೋ ನೋ ಮ್ಯಾಟರ್, ಆದರೆ ಯಾವುದೋ ಒಂದು ಶಕ್ತಿ, ಒಂದು ದೇವರು ಇದ್ದಾನೆ, ಅದರ ಮೇಲೆ ಭರವಸೆಯನ್ನು ಇಟ್ಕೊಂಡು ನಾವು ಮುಂದಕ್ಕೆ ಸಾಗಿದಾಗ ನಮ್ಮ ಜೀವನವು ಶಾಂತಿಯುತವಾಗಿ ಇರುತ್ತೆ ಅನ್ನೋದು ಈ ಪ್ರಾರ್ಥನೆಗಳ, ಪ್ರೇಯರ್ಗಳ ಇಂಟೆನ್ಷನ್.
ಮುಂದೆ ನೋಡಿ, ಪ್ರಾರ್ಥನಾ ಪದ್ಯಾನಾಂ ಸುಷ್ಟು ಗಾನೇನ ಆನಂದ ಜಾಯತೆ. ಒನ್ ಮೋರ್ ಪಾಯಿಂಟ್ ಈಸ್ ಗಾನ ಅಂದರೆ ಸಿಂಗಿಂಗ್. ಈ ಪ್ರಾರ್ಥನೆಯ ಶ್ಲೋಕಗಳಿದೆಯಲ್ಲ, ನೀವು ಗಮನಿಸ್ಬೋದು, ಮುಂದೆ ನೋಡಿ ಗೊತ್ತಾಗುತ್ತೆ ನಿಮಗೆ. ತುಂಬ ಸರಳವಾಗಿರುವಂತಹ ಸಂಸ್ಕೃತ ಭಾಷೆಯಲ್ಲಿ, ಸಂಸ್ಕೃತ ಅಂದರೆ ಸರಳ ಭಾಷೆ, ಜೊತೆಗೆ ಈ ಸ್ತೋತ್ರಗಳಿದೆಯಲ್ಲ, ಈ ಪ್ರಾರ್ಥನಾ ಶ್ಲೋಕಗಳಿದೆಯಲ್ಲ, ಬಹಳ ಸರಳವಾಗಿರುವಂತಹ ಭಾಷೆಯಲ್ಲಿ ಇದನ್ನು ಕಾಂಪೋಸ್ ಮಾಡಿದ್ದಾರೆ ನಮ್ಮ ಪೊಯಿಟ್ಸ್ಗಳು. ಇದನ್ನು ಗಾನ ಅಂದರೆ ಅದನ್ನು ಹಾಡುವ ಮುಖಾಂತರವಾಗಿ, ಅಂದರೆ ಸಂಗೀತವನ್ನು ಅದಕ್ಕೆ ಅಳವಡಿಸುವುದರ ಮುಖಾಂತರವಾಗಿಯೂ ಕೂಡ ಅದನ್ನು ಪ್ರಾರ್ಥಿಸಬಹುದು. ಹಾಗೆ ಬಹಳ ಸರಳವಾಗಿ ಅದನ್ನು ನಾವು ಓದಬಹುದು, ಜೊತೆಗೆ ಹಾಡಬಹುದು ಕೂಡ. ಅರ್ಥವಾಯ್ತಾ? ಹಾಗಾದರೆ 1 by 1 ಶ್ಲೋಕಗಳು ಯಾವ್ಯಾವ ದೇವರ ಬಗ್ಗೆ, ಯಾವ್ಯಾವ ಶ್ಲೋಕ ಏನು ಹೇಳುತ್ತೆ? ಎಸ್, ಐ ನೋ ದಟ್ ಯು ಆರ್ ವೆರಿ ಕ್ಯೂರಿಯಸ್ ಟು ಲರ್ನ್. ಲೆಟ್ ಅಸ್ ಗೋ. ಫಸ್ಟ್ ಶ್ಲೋಕ ಈಸ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಫಾಲೋ ಮಾಡಿ. ಪ್ರಣಮ್ಯ ಶಿರಸಾ ದೇವಂ ಗೌರಿ ಪುತ್ರಂ ವಿನಾಯಕಂ ಭಕ್ತ ವಾಸಂ ಸ್ಮರೇ ನಿತ್ಯಂ ಆಯುಷ್ ಕಾಮಾರ್ಥ ಸಿದ್ಧಯೇ. ಪ್ರೊನೌನ್ಸಿಯೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಂಸ್ಕೃತ ಅಂದರೆ ದಟ್ ಈಸ್ ಎಕ್ಸ್ಟ್ರಾ ಆರ್ಡಿನರಿ ಆಗಿರಬೇಕು. ಪ್ರೊನೌನ್ಸಿಯೇಷನ್ ತುಂಬ ಸರಿಯಾಗಿ ಅದನ್ನು ಗಮನಿಸ್ಕೊಳ್ಳಿ, ಹೇಗೆ ಓದಬೇಕು ಅನ್ನೋದನ್ನು ನೋಡಿ. ಅಲ್ಲಿ ನಾನು 1 by 1 ವರ್ಡನ್ನು ರೀಅರೇಂಜ್ ಮಾಡ್ತೀನಿ. ಶ್ಲೋಕ ಅಂದಾಗ ಅದರಲ್ಲಿ ಅನ್ವಯ ಅಂತ ಇರುತ್ತೆ. ಅದನ್ನು ಕವಿ ತನಗೆ ಹೇಗೆ ಬೇಕು ಅಂದರೆ ಛಂದಸ್ಸಿಗೆ ಅನುಗುಣವಾಗಿ ಅದನ್ನು ಬರೆದಿರ್ತಾನೆ. ಆದರೆ ಅದನ್ನು ನಾವು ಅರ್ಥೈಸಿಕೊಳ್ಳಬೇಕಾದ್ರೆ ವಾಕ್ಯಕ್ಕೆ ಅನುಗುಣವಾಗಿ ಅದನ್ನು ರೀಅರೇಂಜ್ ಮಾಡಬೇಕು, ಅದರ ಪದಗಳನ್ನು. ನಾನು ಈಗ ಅದನ್ನು ಹೇಳ್ತಾ ಹೋಗ್ತೀನಿ, ಗಮನಿಸ್ಕೊಳ್ಳಿ, ಆ ಶ್ಲೋಕ ನೋಡ್ತಾ ಹೋಗಿ. ಭಕ್ತಾ ವಾಸಂ ಗೌರಿ ಪುತ್ರಂ ದೇವಂ ವಿನಾಯಕಂ ಶಿರಸಾ ಪ್ರಣಮ್ಯ ಆಯುಷ್ ಕಾಮಾರ್ಥ ಸಿದ್ಧಯೇ ನಿತ್ಯಂ ಸ್ಮರೇತ್. ವೆರಿ ಸಿಂಪಲ್ ಲ್ಯಾಂಗ್ವೇಜ್. ಅರ್ಥ ಹೇಳ್ತೀನಿ, ಓ ಇಷ್ಟೇನಾ ಅಂತ ನೀವು ಹೇಳ್ತೀರಿ. ನೋಡಿ, ಭಕ್ತಾವಾಸಂ, ಭಕ್ತ ಆವಾಸ. ಆವಾಸ ಅಂದರೆ ರೆಸಿಡೆನ್ಸ್. ದ ಒನ್ ಹೂ ಹ್ಯಾಸ್ ಡನ್ ಹಿಸ್ ರೆಸಿಡೆನ್ಸ್, that is devotees. His devotees only, that is the place for his residence. ಯಾರು? ದೇವರು. ನೋಡಿ ಗೊತ್ತಾಗುತ್ತೆ ಮುಂದೆ ನಿಮಗೆ. ಭಕ್ತರ ಹೃದಯದಲ್ಲಿ ಅವನು ವಾಸವಾಗಿರುತ್ತಾನೆ. ಹಿ ವಿಲ್ ಆಲ್ವೇಸ್ ಸ್ಟೇ ಇನ್ ದ ಹಾರ್ಟ್ ಆಫ್ ಎ ಡಿವೋಟಿ. ಭಕ್ತ ವಾಸಂ. ಯಾರೋನು? ಗೌರಿ ಪುತ್ರಂ, ದ ಸನ್ ಆಫ್ ಗೌರಿ. ಗೌರಿ ಅಂದರೆ ಪಾರ್ವತಿ, ಗಾಡೆಸ್ ಪಾರ್ವತಿ. ತಸ್ಯಾಹ ಪುತ್ರಂ, ಪುತ್ರಂ ಅಂದರೆ ಸುತಃ, ಮಗ, ಸನ್. ಗೌರಿಯ ಮಗನಾಗಿರುವಂತಹ, ಬಹುಶಃ ನಿಮಗೆ ಗೊತ್ತಾಗಿರ್ಬೋದು ಇದು ಯಾವ ಗಾಡ್ಗೆ ಹೇಳಿರೋದು ಅಂತ. ಗೌರಿ ಪುತ್ರಂ ವಿನಾಯಕಂ. ನೋಡಿ ಆ ಶಬ್ದದಲ್ಲೇ ಗೊತ್ತಾಗ್ಬಿಡ್ತಲ್ವಾ. ವಿನಾಯಕ ಅಂದರೆ ಲಾರ್ಡ್ ಗಣೇಶ. ಎಷ್ಟು ಹೆಸರಿದೆ ಅವನಿಗೆ. ವಿನಾಯಕ ಇಸ್ ದ ಅನದರ್ ನೇಮ್ ಆಫ್ ಗಣೇಶ. ನೋಡಿ ಆ ಹೆಸರಲ್ಲೇ ಗೊತ್ತಾಗುತ್ತೆ. ನಾಯಕ, ನಾಯಕ ಅಂದರೆ ಹೀರೋ. ನಮ್ಮ ಮನಸ್ಸಲ್ಲಿ ಯಾರ್ಯಾರೋ ಹೀರೋ ಅಂದ ತಕ್ಷಣ ಬಂದುಬಿಡ್ತಾರೆ. ಆದರೆ ಮೊಟ್ಟ ಮೊದಲಿಗೆ ಬರುವಂಥವನು ಗಣೇಶ. ಎಲ್ಲ ದೇವತೆಗಳಿಗೆ, ಎಲ್ಲ ದೇವತೆಗಳ ಗಣಗಳಿಗೆ ನಾಯಕನಾಗಿರುವಂಥವನು. ವಿಘ್ನಗಳಿಗೆ, ವಿಘ್ನ ಅಂದರೆ ಅಬ್ಸ್ಟ್ಯಾಕಲ್ ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ಮೆಟ್ಟಿ ಅದರ ಲೀಡಾಗಿ ಅದರ ನಾಯಕತ್ವವನ್ನು ವಹಿಸುವಂಥವನು ವಿನಾಯಕ. ಎಲ್ಲ ವಿಘ್ನಗಳನ್ನು ಕಳೆಯುವಂಥವನು ಅವನು ವಿನಾಯಕ, ಗಣೇಶ. ಅವನು ಗೌರಿ ಪುತ್ರ, ಸನ್ ಆಫ್ ಗಾಡೆಸ್ ಗೌರಿ. ಮತ್ತು ಇನ್ನೂ ಹೇಳ್ತಾರೆ, ಅಂತಹ ದೇವಂ, ದ ಗಾಡ್ ವಿನಾಯಕ ಗಣೇಶ, ಅವನಿಗೆ ಶಿರಸಾ ಪ್ರಣಮ್ಯ. ಶಿರಸ್ ಅಂದರೆ ಆರ್ ಹೆಡ್, ಉತ್ತಮಾಂಗಂ ಶಿರಃ ಶೀರ್ಷಃ. ಉತ್ತಮಾಂಗ ಅಂತ ಕರೀತಾರೆ. ನಮ್ಮೆಲ್ಲ ಬಾಡಿಯ ಪಾರ್ಟ್ಸ್ಗಳಲ್ಲಿ ದ ಬೆಸ್ಟ್ ಪಾರ್ಟ್ ಆಫ್ ಅವರ್ ಬಾಡಿ ಈಸ್ ಹೆಡ್. ವೈದ್ಯಕೀಯ ಲೋಕವೂ ಕೂಡ ಅದನ್ನೇ ಹೇಳುತ್ತೆ. ಆ ತಲೆಯನ್ನೇ ಮೊದಲಿಗೆ ಬಾಗಬೇಕು. ಮಿಕ್ಕೆಲ್ಲ ದೇಹದ ಭಾಗಗಳನ್ನು ದೇವರಿಗೆ ಅರ್ಪಿಸುವುದಕ್ಕಿಂತ ಮುಂಚೆಯೇ
ಮೊದಲಿಗೆ ನಮ್ಮ ದೇಹದ ಉತ್ತಮ ಭಾಗವಾಗಿರುವಂತಹ ತಲೆಯನ್ನು ಬಾಗಬೇಕು. ನೋಡಿ, ನಮಸ್ಕಾರ ಅಂದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಏನು ಕಲ್ಪನೆ ಬರುತ್ತೆ? ವಾಟ್ ಯು ಪೀಪಲ್ ವಿಲ್ ಗೆಟ್? ಎಸ್, ವಿ ಹ್ಯಾವ್ ಟು ಬೆಂಡ್ ಅವರ್ ಹೆಡ್ ಅಲ್ವಾ? ಹಾಗೆ ಪ್ರಣಮ್ಯ ಶಿರಸ ಪ್ರಣಮ್ಯ ಅಂದರೆ ಬೆಂಡಿಂಗ್ ಅವರ್ ಹೆಡ್. ಆ ಗಣೇಶನಿಗೆ ನಾವು ನಮಸ್ಕಾರವನ್ನು ಮಾಡ್ತಾ ಆಯುಷ್ ಕಾಮಾರ್ಥ ಸಿದ್ಧಯೇ ನಿತ್ಯಂ ಸ್ಮರೇತ್. ಕಾಮಾರ್ಥ ಅಂದರೆ ವಿ ಹ್ಯಾವ್ ಲಾಟ್ ಆಫ್ ವಿಶಸ್ ದಟ್ ಶುಡ್ ಬಿ ಫುಲ್ಫಿಲ್ಡ್ ಬೈ ಲಾರ್ಡ್ ಗಣೇಶ. ಆ್ಯಂಡ್ ಆಯುಷ್ ಕಾಮಾರ್ಥ ಸಿದ್ಧಯೇ, ಆಯುಷ್ ಅಂದರೆ ಅವರ್ ಲೈಫ್ ಸ್ಪ್ಯಾನ್, ಎಂಟೈರ್ ಇನ್ ಅವರ್ ಲೈಫ್ ಸ್ಪ್ಯಾನ್ ವಿ ಹ್ಯಾವ್ 1000 of wishes. All the wishes should be fulfilled by Lord Ganesha. That's why ನಿತ್ಯಂ ಸ್ಮರೇತ್. ಎವ್ರಿ ಡೇ, ಇವತ್ತೊಂದು ದಿವಸ ನಾನು ನೆನೆಸ್ಕೊಂಡೆ, ಇವತ್ತೊಂದು ದಿವಸ ನಾನು ಪ್ರಾರ್ಥನೆ ಮಾಡಿದೆ, ಮುಗೀತು. ಅಥವಾ ಇವತ್ತು ಗಣೇಶ ಹಬ್ಬ ಇದೆ, ಇವತ್ತು ನಾನು ಪೂಜೆ ಮಾಡಿದೆ, ಗರಿಕೆ ಹುಲ್ಲನ್ನು ಹಾಕಿದೆ, ಮುಗೀತು. ಅಲ್ವೇ ಅಲ್ಲ. ನಿತ್ಯಂ ಸ್ಮರೇತ್. ಎವ್ರಿ ಡೇ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಮೊದಲಿಗೆ ನೋಡಿ, ಫಸ್ಟ್ ಶ್ಲೋಕನೇ ನಿಮಗೆ ಗಣೇಶನ ಸ್ತುತಿ ಇದೆ. ಯಾಕೆಂದರೆ ಮೊದಲಿಗೆ ಗಣೇಶನನ್ನು ಸ್ತುತಿಸಿ ಆಮೇಲೆ ಮಿಕ್ಕೆಲ್ಲ ದೇವತೆಗಳನ್ನು ಸ್ತುತಿಸುವಂತಹ ಕ್ರಮ ನಮ್ಮಲ್ಲಿದೆ. ಹಾಗೆ ನಿತ್ಯಂ ಸ್ಮರೇತ್. ಎವ್ರಿ ಡೇ ವಿ ಹ್ಯಾವ್ ಟು ಆಫರ್ ಅವರ್ ಸ್ಯಾಲ್ಯೂಟೇಷನ್ ಟು ಲಾರ್ಡ್ ಗಣೇಶ. ಸೊ ಸಿಂಪಲ್ ಆಗಿರುವಂತಹ ಶ್ಲೋಕ ಬಹುಶಃ ನಿಮಗೆ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಮುಂದಿನ ಶ್ಲೋಕಕ್ಕೆ ಹೋಗೋಣವಾ? ಮುಂದಿನ ಶ್ಲೋಕ ಇನ್ನೊಂದು ದೇವರ ಬಗ್ಗೆ ಇದೆ. ಯಾವ ದೇವರ ಬಗ್ಗೆ ಇದೆ? ಎಸ್, ಐ ವಿಲ್ ರೀಡ್. ಫಾಲೋ ದ ಟೆಕ್ಸ್ಟ್ ಬುಕ್. ಸಾ ಮೇ ವಸತು ಜಿಹ್ವಾಯಾಂ ವೀಣಾ ಪುಸ್ತಕ ಧಾರಿಣಿ ವಿರಂಚಿ ವಲ್ಲಭಾ ದೇವಿ ಸರ್ವಶುಕ್ಲ ಸರಸ್ವತಿ. ಸಾ ಮೇ ವಸತು ಜಿಹ್ವಾಯಾಂ. ಇಲ್ಲೂ ಕೂಡ ಶ್ಲೋಕದಲ್ಲಿ ಕವಿ ತನಗೆ ಹೇಗೆ ಬೇಕೋ ಹಾಗೆ ಪದಗಳನ್ನು ಬಳಸ್ಕೊಂಡಿದ್ದಾನೆ. ಅರ್ಥಕ್ಕೆ ಅನುಗುಣವಾಗಿ ಮತ್ತೆ ನಾವು ಅದನ್ನು ಅನ್ವಯ ಮಾಡಿಕೊಳ್ಬೇಕು. ಗಮನಿಸಿ. ವೀಣಾ ಪುಸ್ತಕ ಧಾರಿಣಿ ವಿರಿಂಚಿ ವಲ್ಲಭಾ ಸರ್ವಶುಕ್ಲ ದೇವಿ ಸರಸ್ವತಿ ಸಾ ಮೇ ಜಿಹ್ವಾಯಾಂ ವಸತು. ವೀಣಾ ಪುಸ್ತಕ ಧಾರಿಣಿ, ಕೈಯಲ್ಲಿ ವೀಣೆಯನ್ನು ಧರಿಸಿದ್ದಾಳೆ. ಐ ಥಿಂಕ್ ಯು ಹ್ಯಾವ್ ಸೀನ್ ದ ಇನ್ಸ್ಟ್ರುಮೆಂಟ್, ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್, ದಟ್ ಈಸ್ ವೀಣಾ. ಅದನ್ನು ಕೈಯಲ್ಲಿ ಹಿಡಿದಿರುವಂಥವಳು ಅವಳು. ವೀಣಾ ಮತ್ತು ಪುಸ್ತಕ, ಬುಕ್ಸ್ ಆಲ್ಸೋ ಶಿ ಈಸ್ ಹೋಲ್ಡಿಂಗ್. ಯಾರು ಅಂತ ನಾನು ಬಿಡಿಸಿ ಹೇಳಬೇಕಾಗಿಲ್ಲ, ಆಲ್ರೆಡಿ ಯು ಗಾಟ್ ದಟ್ ಇನ್ ಯುವರ್ ಮೈಂಡ್ ಅಲ್ಲ. ನೋಡಿ, ಕೈಯಲ್ಲಿ ವೀಣೆಯನ್ನು ಹಿಡಿದಿರುವವಳು, ಜೊತೆಗೆ ಪುಸ್ತಕವನ್ನು ಹಿಡಿದಿರುವವಳು, ಮತ್ತು ವಿರಿಂಚಿ ವಲ್ಲಭ. ವಲ್ಲಭ, ದಿಸ್ ವರ್ಡ್ ಇಟ್ ಈಸ್ ಕ್ವೈಟ್ ನ್ಯೂ ಫಾರ್ ಯು ಪೀಪಲ್. ಬರ್ಕೊಳ್ಳಿ, ಬೇಕಾದ್ರೆ ಒಂದು ಕಡೆಗೆ ಅದನ್ನು ನೋಟ್ ಮಾಡಿಟ್ಕೊಳ್ಳಿ. ಹೊಸ ಹೊಸ ವರ್ಡ್ಸ್ಗಳನ್ನ ನಿಮ್ಮ ವೊಕ್ಯಾಬುಲರಿಗೆ ಅದನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ವಲ್ಲಭ ಸ್ತ್ರೀಲಿಂಗ ಶಬ್ದ, ಅಂದರೆ ವೈಫ್, ಕಾಂತ, ವಲ್ಲಭ, ಹೀಗೆ ಬೇರೆ ಬೇರೆ ಶಬ್ದಗಳನ್ನು ನಾವು ವೈಫ್. ಯಾರ ವೈಫ್ ಅವಳು? ವಿರಿಂಚಿ ವಲ್ಲಭ. ವಿರಿಂಚಿ, ದಿಸ್ ಆಲ್ಸೋ ನ್ಯೂ ವರ್ಡ್ ಫಾರ್ ಯು. ವಿರಿಂಚಿ, ದ್ರವಿಣಃ, ಬ್ರಹ್ಮ, ಲಾರ್ಡ್ ಬ್ರಹ್ಮ, ಅವನ ಹೆಂಡತಿಯೂ ಕೂಡ ಅವಳೇ ಆಗಿದ್ದಾಳೆ. ಆ ಬ್ರಹ್ಮನ ಹೆಂಡತಿಯಾಗಿರುವಂತಹ ಯಾರೋಳು? ಸರ್ವಶುಕ್ಲ. ಶುಕ್ಲ ಅಂದರೆ ಅತ್ಯಂತ ಶುಭ್ರವಾಗಿರುವಂತಹ, ಅಂದರೆ ಬಿಳುಪಾಗಿರುವಂತಹ, ವೈಟ್ ಕಲರ್ಡ್ ಡ್ರೆಸ್ಸನ್ನು ಹಾಕ್ಕೊಂಡಿರುವಂತಹ, ಸೀರೆಯನ್ನು ತೊಟ್ಟಿರುವಂತಹ. ನೋಡಿ, ಆ ಬಿಳಿ ಬಣ್ಣ ಇದೆಯಲ್ಲ, ಅದು ಶುಭ್ರತೆಯ ಸಂಕೇತ, ಪ್ಯೂರಿಟಿ. ಅದು ನಮ್ಮ ಮನಸ್ಸಲ್ಲಿರಬೇಕು, ನಮ್ಮ ಧಾರಣೆಯಲ್ಲಿರಬೇಕು. ಅಂತಹ ಆ ಪ್ಯೂರಿಟಿಯನ್ನು ಧರಿಸಿರುವಂಥವಳು ಗಾಡೆಸ್ ಸರಸ್ವತಿ. ನೋಡಿ, ಆ ವರ್ಡಲ್ಲಿ ಕೊಟ್ಟಿದ್ದಾರೆ, ಸಾ ದೇವಿ ಸರಸ್ವತಿ. ಅವಳೇ ಆ ದೇವಿ. ಸಾ, ಶಿ ಈಸ್ ದೇವಿ ಸರಸ್ವತಿ, ಗಾಡೆಸ್ ಸರಸ್ವತಿ. ಆ್ಯಂಡ್ ಸಾ ಮೇ ಜಿಹ್ವಾಯಾಂ ವಸತು. ದಟ್ ಗಾಡೆಸ್ ಸರಸ್ವತಿ ಮೇ ಜಿಹ್ವಾ. ವಾಟ್ ಈಸ್ ದ ಮೀನಿಂಗ್ ಆಫ್ ಜಿಹ್ವಾ? ಐ ಥಿಂಕ್ ನಿಮಗೆ ಹಿಂದೆ ಕೆಲವು ಅವಯವ ಅಂಗಾಂಗಗಳ ಪರಿಚಯ ಆಗಬೇಕಾದ್ರೆ
ಜಿಹ್ವಾ ಅನ್ನೋ ಶಬ್ದವನ್ನು ಪರಿಚಯ ಮಾಡಿಕೊಟ್ಟಿರ್ತಾರೆ ನಿಮಗೆ, ನೆನಪು ಮಾಡ್ಕೊಳ್ಳಿ. ಜಿಹ್ವಾ ಮರಿಬೇಡಿ, ನಾಲಿಗೆ, ಟಂಗ್. ಮೇ ಜಿಹ್ವಾ, ಮೈ ಟಂಗ್. ಎಲ್ಲಿರಬೇಕು ಸರಸ್ವತಿ ಅಂತಂದರೆ ನನ್ನ ನಾಲಿಗೆಯಲ್ಲಿ ಅವಳು ಇರಬೇಕು. ಸಾ ಮೇ ಜಿಹ್ವಾ ವಸತು. ಮೇ ಗಾಡೆಸ್ ಸರಸ್ವತಿ ಸ್ಟೇ ಇನ್ ಮೈ ಟಂಗ್. ಅಂದರೆ ಈ ಸರಸ್ವತಿ ಇದ್ದಾಳಲ್ಲ, ವಿದ್ಯೆ ಅಥವಾ ನಾಲೆಜ್ ಅಂತ ನಾವು ಕರಿತೀವಿ, ಅದರ ಪ್ರತಿನಿಧಿ, ರೆಪ್ರೆಸೆಂಟೇಟಿವ್, ಅದು ಯಾವಾಗಲೂ ನನ್ನ ನಾಲಿಗೆಯಲ್ಲಿದ್ದಾಗ ಅದರಿಂದ ಲೋಕೋಪಕಾರಕ ಆಗತ್ತೆ. ಹಾಗಾಗಿ ಅವಳು ನಾಲಿಗೆಯಲ್ಲಿರಬೇಕು. ನನ್ನ ನಾಲಿಗೆಯಲ್ಲಿ ನಾಲಿಗೆಯ ತುದಿಯಲ್ಲಿ ಆ ನಾಲೆಜ್ ಅನ್ನೋದು ಇದ್ದರೆ ಮಾತ್ರ ನಾನು ಎದುರುಗಡೆ ಯಾರು ಇರ್ತಾರೋ ಬಿಡ್ತಾರೋ ನೋಡಲ್ಲ, ನನ್ನಲ್ಲಿರುವಂತಹ ಜ್ಞಾನವನ್ನು ನಾನು ಹಂಚಬಹುದು ಅಲ್ವಾ. ಹಾಗಾಗಿ ಅವಳು ನಾಲಿಗೆಯಲ್ಲಿರಬೇಕು. ಅವಳು ಜ್ಞಾನದ ಸಂಕೇತ ಆಗಿರೋ ಕಾರಣಕ್ಕಾಗಿ ಶಿ ಈಸ್ ದ ರೆಪ್ರೆಸೆಂಟೇಟಿವ್ ಆಫ್ ನಾಲೆಜ್. ಶಿ ಶುಡ್ ಬಿ ಆಲ್ವೇಸ್ ಇನ್ ಮೈ ಟಂಗ್. ಅದನ್ನೇ ಈ ಶ್ಲೋಕದಲ್ಲಿ ಹೇಳ್ತಾರೆ. ಅರ್ಥ ಆಯ್ತಾ? ಎಸ್. ಶಾಲ್ ವಿ ಗೋ ಟು ನೆಕ್ಸ್ಟ್ ಶ್ಲೋಕ? ಪ್ಲೀಸ್ ಫಾಲೋ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಇದು ಯಾವ ದೇವರಿಗೆ ಸಂಬಂಧಿಸಿದಂತಹ ಶ್ಲೋಕ? ನಾನು ಬಿಡಿಸಿ ಹೇಳಬೇಕಾಗಿಲ್ಲ, ಯಾಕೆಂದರೆ ಫಸ್ಟ್ ವರ್ಡೇ ಯು ಓನ್ಲಿ ಗಾಟ್, ನೀವೇ ಹೇಳ್ತಾ ಇದ್ದೀರಾ. ಕೃಷ್ಣಾಯ, ಎಸ್ ಅಫ್ಕೋರ್ಸ್, ಕೃಷ್ಣ, ಲಾರ್ಡ್ ಕೃಷ್ಣ. ನೋಡಿ ಆ ಹೆಸರಲ್ಲಿ ಎಷ್ಟು ಅರ್ಥಪೂರ್ಣ ಆಗಿದೆ ಆ ಹೆಸರು ಅಂದರೆ, ಕರ್ಷಣಾತ್ ಕೃಷ್ಣ ಅಂತ ಹೇಳ್ತಾರೆ. ಅವನ ವ್ಯಕ್ತಿತ್ವವೇ ಒಂದು ರೀತಿ ವೆರಿ ಅಟ್ರಾಕ್ಟಿವ್. ಕರ್ಷಣ ಅಂದರೆ ಅಟ್ರಾಕ್ಟಿವ್ ಆಗಿರುವಂತಹ ಪರ್ಸ್ನಾಲಿಟಿಯನ್ನು ಹೊಂದಿರುವಂಥವನು, ದಟ್ ಈಸ್ ಲಾರ್ಡ್ ಕೃಷ್ಣ ಅಲ್ವಾ. ಕೃಷ್ಣಾಯ, ಟು ದಟ್ ಲಾರ್ಡ್ ಕೃಷ್ಣ. ಅವನೇ ವಾಸುದೇವನೂ ಆಗಿದ್ದಾನೆ. ವಾಸುದೇವ ಅಂದರೆ ಅವನ ತಂದೆ ವಸುದೇವ. ಹಾಗಾಗಿ ಅವನಿಗೆ ಅಂದರೆ ವಸುದೇವನ ಮಗನಾಗಿರುವ ಕಾರಣಕ್ಕಾಗಿ ಹಿ ಈಸ್ ವಾಸುದೇವ. ಆ್ಯಂಡ್ ದೇವಕೀ ನಂದನಾಯ, ದೇವಕೀ ನಂದನ, ದೇವಕಿ ಶಿ ವಾಸ್ ಕೃಷ್ಣಾಸ್ ಮದರ್, ಅವನ ತಾಯಿ. ತಸ್ಯ ನಂದನ, ದಟ್ ಮೀನ್ಸ್ ಕೃಷ್ಣ ಈಸ್ ದ ಒನ್ ಹೂ ವಿಲ್ ಮೇಕ್ ಆಲ್ವೇಸ್ ದೇವಕಿ ಹ್ಯಾಪಿ. ನೋಡಿ ಎಷ್ಟು ಚೆನ್ನಾಗಿದೆ ಹೆಸರು, ದೇವಕೀ ನಂದನ. ಒಬ್ಬ ಮಗ ತನ್ನ ತಾಯಿಗೆ ಖುಷಿ ಪಡಿಸ್ತಾನೆ ಅಂತಂದರೆ ಅವನು ನಿಜಕ್ಕೂ ಕೂಡ ಒಳ್ಳೆಯ ಮಗನೇ ಆಗಿರೋದಕ್ಕೆ ಸಾಧ್ಯ ಇದೆ ಅಲ್ವಾ. ನಾವೆಲ್ಲರೂ ಕೂಡ ನಮ್ಮ ತಂದೆ ತಾಯಿಗಳನ್ನು ನಾವು ಖುಷಿಯಾಗಿ ಇಟ್ಟಿರ್ತೀವಿ ಅಂದರೆ ನಾವೆಲ್ಲ ಕೂಡ ಒಳ್ಳೆಯವರು ಅಂತ ರೆಕಗ್ನೈಸ್ ಆಗ್ತೀವಿ. ಅದಕ್ಕೆ ಇಲ್ಲಿ ನೋಡಿ ದೇವಕೀ ನಂದನಾಯ ಅಂತ ಹೇಳೋದ್ರಲ್ಲಿ ದೇವಕೀ ನಂದನ ಅಂದರೆ ತನ್ನ ತಾಯಿ ಆಗಿರುವಂತಹ ಆ ದೇವಕಿಯನ್ನು ನಂದನ ಖುಷಿಯಾಗಿ ಇಡುವಂಥವನು ಅವನು, ಅವಳ ಮಗ ಅವನು. ಹಾಗಾಗಿ ಅಂತಹ ಕೃಷ್ಣ. ಮತ್ತೆ ಇನ್ನೊಂದು ವರ್ಡ್ ಇದೆ ಇಲ್ಲಿ ನೋಡಿ, ಗಮನಿಸಿ. 3ನೇ ಸಾಲಲ್ಲಿ ನಂದಗೋಪ ಕುಮಾರ. ನಂದಗೋಪ, ಗೋಪ ಮೀನ್ಸ್ ಈ ಕೌಹರ್ಡ್ಸ್ ಅಂತ ಹೇಳ್ತೀವಿ, ಆಕಳುಗಳನ್ನು ಕಾಯುವಂಥವರು. ಅಂತಹ ಒಂದು ವಿಶೇಷತೆಯನ್ನು ಹೊಂದಿರುವಂತಹ, ಅಂತಹ ವೃತ್ತಿಯನ್ನು ಹೊಂದಿರುವಂತಹ ನಂದ. ಈ ವಾಸ್ ದ ಫಾದರ್. ಫಾದರ್ ಅಂದರೆ ಅರೆ ವಸುದೇವನು ತಂದೆ ಅಂತ ಹೇಳಿದ್ರಿ, ನಂದನು ಹೇಗೆ ಅಂತಂದರೆ ಅವನು ಸೆರೆಮನೆಯಲ್ಲಿ ಹುಟ್ಟಿ ಆಮೇಲೆ ಅವನು ನಂದಗೋಕುಲಕ್ಕೆ ಹೋಗುತ್ತಾನಲ್ಲ, ಅಲ್ಲಿ ಅವನನ್ನು ಸಾಕಿದ್ದು ನಂದಗೋಪ. ಅರ್ಥ ಆಯ್ತಾ? ಹಾಗಾಗಿ ಆ ಕಾರಣಕ್ಕಾಗಿ ನಂದಗೋಪನೂ ಕೂಡ ಹೀ ಈಸ್ ಆಲ್ಸೋ ಪೇರೆಂಟ್ ಆಫ್ ಲಾರ್ಡ್ ಕೃಷ್ಣ. ಹಾಗಾಗಿ 3ನೇ ಸಾಲಲ್ಲಿ ಇದೆಯಲ್ಲ ನಂದಗೋಪ ಅಂದರೆ ಹೀ ಈಸ್ ನಾಟ್ ಆ್ಯಕ್ಚುವಲ್, ಬಟ್ ಆದರೆ ಜೀವನದಲ್ಲಿ ನಮಗೆ ತುಂಬ ಪೋಷಕರು ಕೂಡ ಇರ್ತಾರೆ. ನಮ್ಮನ್ನು ಹೆತ್ತವರು ಒಂದು ಕಡೆ ಇದ್ದರೆ ಇನ್ನೊಂದು ಕಡೆಗೆ ನಮ್ಮನ್ನು ಸಲಹುವಂಥವ್ರು ಎಷ್ಟು ಜನ ನಮಗಿರ್ತಾರೆ. ಕೃಷ್ಣನಿಗೂ ಕೂಡ ಹಾಗೆಯೇ ಆಯಿತು. ನಂದಗೋಪನೂ ಕೂಡ ಅವನಿಗೆ ತಂದೆಯ ಸ್ವರೂಪದಲ್ಲಿ ಇರುವಂಥವನು. ಅಂತಹ ನಂದಗೋಪನ ಪ್ರಿಯ ಆತ್ಮಜನೂ ಅವನೇ ಆಗಿದ್ದಾನೆ. ಕುಮಾರ ಅಂದರೆ ಮಗ, ಸನ್ ಅನ್ನೋ ಅರ್ಥದಲ್ಲೇ ಆ ಕುಮಾರ, ನಂದಗೋಪ ಕುಮಾರ ಅಂತ. ಮತ್ತು ಇನ್ನೊಂದು ವರ್ಡು 4th ಲೈನ್ನಲ್ಲಿದೆ ಗೋವಿಂದಾಯ. ಗೋವಿಂದ ಅಂದರೆ ಆಕಳುಗಳನ್ನು ಕಾಯುವಂತಹ ಕೃಷ್ಣ.
ಅವನೇ ಗೋವಿಂದ. ಅರ್ಥ ಆಯ್ತಾ? ನೀವು ಕಣ್ಣು ಮುಚ್ಚಿಕೊಂಡು ಕೃಷ್ಣನನ್ನು ನೆನೆಸ್ಕೊಂಡ್ರೆ ನಿಮಗೆ ಬಹಳ ಮೊದಲಿಗೆ ನೆನಪಾಗುವುದೇ ಅವನ ಸುತ್ತಮುತ್ತ ಇರುವಂತಹ ಆಕಳುಗಳು ಅಲ್ವಾ. ಸೊ ಹಾಗಾಗಿ ಅವನಿಗೆ ಗೋವಿಂದ. ನೋಡಿ, ಗೋ ಅನ್ನುವಂಥ ಶಬ್ದದಲ್ಲಿ ಕೌ, ಆ ಆಕಳುಗಳಿದ್ದಾವೆ. ಆ ಆಕಳುಗಳ ಜೊತೆಗೆ ಅವನು ಯಾವಾಗಲೂ ಇರೋದ್ರಿಂದ ಅವನಿಗೆ ಗೋವಿಂದ ಅಂತ ಕರೆದರು. ಹಾಗೆ ಇಷ್ಟೆಲ್ಲ ನಾಮ ವಿಶೇಷಣಗಳನ್ನು ಹೊಂದಿರುವಂತಹ ಕೃಷ್ಣನಿಗೆ ನಮೋ ನಮಃ, ಮೈ ಸಲ್ಯೂಟೇಷನ್, ನನ್ನ ನಮಸ್ಕಾರಗಳು. ನೋಡಿ, ಕೃಷ್ಣ, ವಾಸುದೇವ, ದೇವಕೀ ನಂದನ, ನಂದಗೋಪ ಕುಮಾರ, ಗೋವಿಂದ, ಈ ಎಲ್ಲ ವಿಶೇಷ ನಾಮಗಳನ್ನು ಹೊಂದಿರುವಂತಹ ಕೃಷ್ಣನಿಗೆ ನನ್ನ ಸಲ್ಯೂಟೇಷನ್ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಶಲ್ ವಿ ಗೋ ಟು ನೆಕ್ಸ್ಟ್ ಶ್ಲೋಕ? ಎಸ್, ಟರ್ನ್ ದ ಪೇಜ್ ಆಫ್ ಯುವರ್ ಟೆಕ್ಸ್ಟ್ ಬುಕ್. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಈ ಶ್ಲೋಕ ಯಾವ ದೇವರಿಗೆ ಸಂಬಂಧಿಸಿದ್ದು? ಎಸ್, ನಿಮ್ಮಲ್ಲಿ ಬಹುತೇಕರಿಗೆ ಇದು ಗೊತ್ತಾಯಿತು. ಯಾಕೆಂದರೆ ಎಷ್ಟು ಹೆಸರು ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದಾದ್ರೂ ಒಂದು ಹೆಸರಾದರೂ ನಮಗೆ ಗೊತ್ತೇ ಇದಿರುತ್ತೆ. ನೋಡಿ, ಗಮನಿಸಿ, ಗಣೇಶನ ಹೆಸರು ಬಂತು, ಒಂದು ಶ್ಲೋಕ ಗಣೇಶನ ಬಗ್ಗೆ ಇದೆ ಅಂತಂದರೆ ಸೋ ಮೆನಿ ನೇಮ್ಸ್ ಫಾರ್ ಲಾರ್ಡ್ ಗಣೇಶ. ಸರಸ್ವತಿದು ಬಂತು, ಸೋ ಮೆನಿ ನೇಮ್ಸ್ ಫಾರ್ ಗಾಡೆಸ್ ಸರಸ್ವತಿ. ಆಮೇಲೆ ಕೃಷ್ಣನ ಹೆಸರು ಬಂತು, ಸೋ ಮೆನಿ ನೇಮ್ಸ್ ಫಾರ್ ಲಾರ್ಡ್ ಕೃಷ್ಣ. ಈಗ ನೋಡಿ, ಶಿವನ ಬಗ್ಗೆ ಇರುವಂತಹ ಶ್ಲೋಕ ಇದು. ಎಷ್ಟು ಹೆಸರುಗಳಿದೆ ಆ ಒಂದು ದೇವರಿಗೆ ಅನ್ನುವಂಥದ್ದು ಗಮನಿಸ್ತಾ ಹೋಗಿ. ನೋಡಿ, ಅಲ್ಲಿ ಮೃತ್ಯುಂಜಯಾಯ ರುದ್ರಾಯ, ಮೃತ್ಯುಂಜಯ, ಅವನು ಮೃತ್ಯುವನ್ನು ಕೂಡ ಗೆದ್ದವನು. ಯಾರು? ಲಾರ್ಡ್ ಶಿವ. ಹಿ ಆಲ್ಸೋ ಕಾಂಕರ್ಡ್ God of death. That's why Mrityunjaya. And Rudra, he is only Lord Shiva. His another name is Rudra. And Neelakantha. Neelakantha is also referred for Lord Shiva because he is the one who has kept poison in his neck. ಅವನು ನೀಲಕಂಠ ಅಂತ ಕರೆಸ್ಕೊಳ್ತಾನೆ. ಶಂಭವೆ, ಶಂಭು ಅಂತ ಇನ್ನೊಂದು ಹೆಸರು. ಶಂಭು, ಶಂ ಭವತಿ ಅಂದರೆ ಯಾವಾಗಲೂ ಮಂಗಲವನ್ನು ಉಂಟು ಮಾಡುವನು. ದ ಒನ್ ಹೂ ವಿಲ್ ಆಲ್ವೇಸ್ ಮೇಕ್ ಆಸ್ಪಿಷಿಯಸ್, ದಟ್ ಪರ್ಸನ್, ದಟ್ ಗಾಡ್ ಈಸ್ ಶಂಭು. ಆ್ಯಂಡ್ ಅಮೃತೇಶಾಯ, ಅಮೃತ ಅಂದರೆ ಗಾಡ್ಸ್, ಎಲ್ಲ ದೇವತೆಗಳಿಗೂ ಈಶ, ಲಾರ್ಡ್. ಹಿ ಈಸ್ ದ ಲಾರ್ಡ್ ಫಾರ್ ಆಲ್ ದ ಗಾಡ್ಸ್. ಮತ್ತು ಶರ್ವ, ಶರ್ವಾಯ ಆ್ಯಂಡ್ ಶರ್ವ, ದಟ್ ಈಸ್ ಆಲ್ಸೋ ಒನ್ ಮೋರ್ ನೇಮ್. ಮತ್ತು ಮಹಾದೇವಾಯ, ಮಹಾದೇವ, ಹಿ ಈಸ್ ಆಲ್ಸೋ ಗ್ರೇಟ್ ಗಾಡ್, ಹಿ ಈಸ್ ದ ಗ್ರೇಟ್ ಗಾಡ್. ತಸ್ಮೈ ನಮಃ, ಐ ಆಫರ್ ಸಲ್ಯೂಟೇಷನ್ ಟು ದಟ್ ಲಾರ್ಡ್ ಶಿವ. ನೋಡಿ, ಮೃತ್ಯುಂಜಯ, ದಟ್ ಈಸ್ ದ ನೇಮ್ ಆಫ್ ದ ಲಾರ್ಡ್ ಶಿವ. ರುದ್ರ, ಒನ್ ಮೋರ್ ನೇಮ್. ನೀಲಕಂಠ, ದಟ್ ಈಸ್ ಆಲ್ಸೋ ಒನ್ ಮೋರ್ ನೇಮ್. ಆ್ಯಂಡ್ ಶಂಭು and Amritesha and Sharva, Mahadeva. So all these names are referred to Lord Shiva. And finally the poet says he salutes such God, that is Lord Shiva. I think you understood this shloka. Last but not least ಶ್ಲೋಕ, ಸಿ, ಫಾಲೋ. ಗುರುರಾದಿರನಾದಿಶ್ಚ ಗುರುಹು ಪರಮದೈವತಂ ಗುರೋಹೋ ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಎಸ್, ದಿಸ್ ಶ್ಲೋಕ ಈಸ್ ಅಬೌಟ್ ಗುರು. ಗುರು ಅಂದರೆ ಕಾಮನ್ ಲ್ಯಾಂಗ್ವೇಜಲ್ಲಿ ನೀವು ಟೀಚರ್ ಅಂತ ಕರಿತೀರಾ, ಇನ್ನು ಕೆಲವರು ಮಾಸ್ಟರ್ ಅಂತ ಕರಿತೀರಾ. ಬಟ್ ಐ ವುಡ್ ಲೈಕ್ ಟು ಸೇ ದಟ್ ದ ವರ್ಡ್ ಗುರು cannot be replaced with any other word. ನೋಡಿ, ಸಂಸ್ಕೃತದಲ್ಲಿ ಗುರು ಅಂತ ಕರೀತಾರೆ. ನಾವು ಅದನ್ನು ನಮಗೆ ಹೇಗೆ ಬೇಕೋ ಹಾಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬೋದು, ಹೇಳಬಾರ್ದು ಅಂತಲ್ಲ. ಆದರೆ ಎಕ್ಸಾಕ್ಟ್ ವಾಟ್ ಎವರ್ ದ ಎಫಿಷಿಯನ್ಸಿ ವಿಚ್ ದ ಗುರು ವರ್ಡ್ ಕ್ಯಾರೀಸ್, ಇಟ್ ಕೆನಾಟ್ ಬಿ ಕ್ಯಾರಿಡ್ ಔಟ್ ಥ್ರೂ ಎನಿ ಅದರ್ ವರ್ಡ್ಸ್. ಯಾಕೆ ಅಂತಂದರೆ ದಟ್ ಗುರು, ಗುಕಾರೋ ಅಂಧಕಾರತ್ವಾತ್ ಋಕಾರೋ ತನ್ನಿವಾರಕಃ. ಅಂದರೆ ಗು ಅನ್ನುವಂಥದ್ದು ಒಂದು ಅಂಧಕಾರ, ಡಾರ್ಕ್ನೆಸ್. ಆದರೆ
ಆ ಡಾರ್ಕ್ನೆಸ್ಸನ್ನು ಕಳೆಯುವಂತಹ ಒಂದು ಸಂಗತಿ, ಫ್ಯಾಕ್ಟ್, ದಟ್ ಈಸ್ ಗುರು ಅಂತ ಹೇಳ್ತಾರೆ. ಮತ್ತು ಗುರು ಅಂದರೆ ಉಚ್ಚ ಸ್ಥಾನದಲ್ಲಿ ಇರುವಂಥವನು ಅಂತ. ಎಲ್ಲರಿಗಿಂತ ಹೈಟ್ ಪ್ಲೇಸಲ್ಲಿ ಯಾರಿದ್ದಾನೆ ಸಮಾಜದಲ್ಲಿ, ಇನ್ ಸೊಸೈಟಿ ಅಂತಂದರೆ ಅವನಿಗೆ ಗುರು ಅಂತ ಕರೀತಾರೆ ಅಂತ. ನಮಗೆ ನಮ್ಮ ಸಂಸ್ಕೃತದ ಬೇರೆ ಬೇರೆ ಗ್ರಂಥಗಳನ್ನು, ಈ ಥರ ಸ್ತೋತ್ರಗಳನ್ನು ತೆಗೆದು ನೋಡಿದಾಗ ಎಲ್ಲ ದೇವರುಗಳ ಜೊತೆಗೆ ಒಂದು ಸ್ತುತಿ ದೇವರ ಗುರುವಿನ ಬಗ್ಗೆ ಕೂಡ ಇರುತ್ತೆ. ಅಂದರೆ ಗುರುವನ್ನು ಕೂಡ ದೇವತೆಯ ಸ್ಥಾನದಲ್ಲಿ ಇಟ್ಟು ನೋಡೋದಿದೆಯಲ್ಲ, ಅದು ನಮ್ಮ ದೇಶದ ವಿಶೇಷತೆ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ಸ್ಪೆಷಾಲಿಟಿ ಆಫ್ ಅವರ್ ಕಂಟ್ರಿ, ದಟ್ ವಿ ಹ್ಯಾವ್ ಗಿವನ್ ದಟ್ ಡಿವೈನಿಟಿ ಟು ಎ ಟೀಚರ್ ಆರ್ ಎ ಮಾಸ್ಟರ್. ಅದಕ್ಕಾಗಿ ಈ ಲಾಸ್ಟ್ ಶ್ಲೋಕ ಇದೆಯಲ್ಲ, ಅದು ನಮ್ಮೆಲ್ಲರ ಗುರು. ಯಾರಾದರೂ ಇರ್ಬೋದು, ನಿಮಗೆ ಯಾವುದೇ ರೂಪದಲ್ಲೂ ಕೂಡ ವಿದ್ಯೆಯನ್ನು, ಯಾವುದೋ ಒಂದು ಪಾರ್ಟ್ ಆಫ್ ನಾಲೆಜ್ ಅವನು ಕಲಿಸಿದ್ದಾರೆ ಅಂದರೆ ಹಿ ವಿಲ್ ಬಿ ಎ ಗುರು. ಅವನಿಗೆ ನೋಡಿ, ಫಾಲೋ ಮಾಡಿ. ಗುರುಹು ಆದಿಹಿ, ಹೀ ಈಸ್ ದ ಬಿಗಿನಿಂಗ್ ಆಫ್ ಎವ್ರಿಥಿಂಗ್. ಆದಿಹಿ, ಹೀ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್, ಎಲ್ಲದಕ್ಕೂ ಕೂಡ ಮೂಲ, ಬೇಸ್, ಆದಿಹಿ. ಆ್ಯಂಡ್ ಅನಾದಿಹಿ, ಅನಾದಿಹಿ, ಆದಿಹಿ ಮೀನ್ಸ್ ಬಿಗಿನಿಂಗ್, ಅನಾದಿಹಿ ನೋ ಬಿಗಿನಿಂಗ್. ದಟ್ ಮೀನ್ಸ್ he has no beginning, means he is forever. In first word Adihi means he is the beginning for everything and he is forever. And ಗುರುಹು ಪರಮ ದೈವತಂ. ನೋಡಿ ಇಷ್ಟು ಚೆನ್ನಾಗಿ ಹೇಳಿದ್ದಾರೆ. ಗುರುಹು ಪರಮ ದೈವತಂ. ದೈವತ ಅಂದರೆ ಗಾಡ್. ಹಿ ಈಸ್ ದ ಪರಮ ದೈವತ ಅಂದರೆ ಹಿ ಈಸ್ ದ ನೋಬಲ್ ಗಾಡ್. ಹೀ ಈಸ್ ದ ನೋಬಲ್ ಒನ್ ಎಮಾಂಗ್ ಆಲ್ ಅದರ್ ಗಾಡ್ಸ್ ಅಂತ ಅಲ್ಲಿ ಹೇಳಿದ್ದಾರೆ. ಗುರುಹು ಪರತರಂ ನಾಸ್ತಿ. ದೆರ್ ಈಸ್ ನೋ ಅದರ್ ನೋಬಲ್ ಥಿಂಗ್ ದ್ಯಾನ್ ಗುರು. ಗುರುವಿಗಿಂತಲೂ ಕೂಡ ಶ್ರೇಷ್ಠವಾಗಿರುವಂತಹ ಇನ್ನೊಂದು ಸಂಗತಿ ಬೇರೊಂದು ಇಲ್ಲ. ಮತ್ತು ತಸ್ಮೈ ಶ್ರೀ ಗುರವೇ ನಮಃ. ಅಂತಹ ಆ ಶ್ರೀ ಗುರುವಿಗೆ ನನ್ನ ನಮಸ್ಕಾರಗಳು. ಐ ಸೆಲ್ಯೂಟ್ ದ ಗುರು. ಓಕೆ, ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ದ ಶ್ಲೋಕ. ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದ ಶ್ಲೋಕಾಸ್. ನಾನು ಬಿಗಿನಿಂಗಲ್ಲೇ ಹೇಳಿದೆ, ಇದೆಲ್ಲವನ್ನು ಬೈಹಾರ್ಟ್ ಮಾಡಬೇಕು, ಸರಿಯಾಗಿ ಓದಿ. ಸಂಸ್ಕೃತ ಶ್ಲೋಕಗಳನ್ನು ಬೈಹಾರ್ಟ್ ಮಾಡಬೇಕು ಅಂತಂದರೆ ನೀವು ಮಿಕ್ಕೆಲ್ಲ ಸಬ್ಜೆಕ್ಟ್ಗಳಲ್ಲಿ ಇನ್ನೇನೋ ಫಾರ್ಮುಲಾಸ್ಗಳನ್ನೆಲ್ಲ ಬೈಹಾರ್ಟ್ ಮಾಡ್ತಿರಲ್ಲ, ಆ ರೀತಿ ಬೈಹಾರ್ಟ್ ಮಾಡಿದ್ರೆ ಇದು ವರ್ಕೌಟ್ ಆಗಲ್ಲ. ಗಟ್ಟಿಯಾಗಿ ಅದನ್ನು ಪ್ರೊನೌನ್ಸ್ ಮಾಡಿ, ಒಂದು 5 ಸಲನೋ 10 ಸಲನೋ ಅಂಟಿಲ್ ಇಟ್ ಕಮ್ಸ್, ಅದನ್ನು ಗಟ್ಟಿಯಾಗಿ ಓದಿ ಪ್ರೊನೌನ್ಸ್ ಮಾಡಿ ಅದನ್ನು ಬೈಹಾರ್ಟ್ ಮಾಡಿ. ಮತ್ತು ಅದನ್ನು ಆ ಥರ ಪ್ರಾಕ್ಟೀಸ್ ಮಾಡಿದಾಗ ಎಲ್ಲ ಶ್ಲೋಕಗಳು ಕೂಡ ನಿಮಗೆ ಬರುತ್ತೆ. ಇಟ್ ಈಸ್ ಟೈಮ್ ಟು ಸೈನ್ ಅಪ್ ಮೈ ಟುಡೇಸ್ ಕ್ಲಾಸ್. ಐ ವಿಲ್ ಡಿಸ್ಕಸ್ ಆಲ್ ದ ಕ್ವಶನ್ಸ್ ರಿಗಾರ್ಡಿಂಗ್ ದಿಸ್ ಲೆಸನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಸೊ ಸಮಸ್ತ ಸನ್ಮಂಗಲಾನಿ ಭವಂತು.